ಎಲ್ಲರೂ ದರ್ಬೆ ಚಾಪೆಯನ್ನು ರೆಡಿ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟೆ. ಏನು ಮಾಡಬೇಕು ಅಂದರೆ, ಈಗ ಚಾಪೆ ಮೇಲೆ ಕೂತ್ಕೊಳ್ಳೋಕೆ ಹೋಗಬೇಡಿ. ಸಾಯಂಕಾಲ ಪೂಜೆ ಗಮನ ಇರಲಿ. ಸಾಯಂಕಾಲ ಪೂಜೆಗೆ ನೀವೆಲ್ಲ ಏನು ಮಾಡಬೇಕು, ಮತ್ತೊಂದು ಸ್ನಾನವನ್ನು ಸಾಯಂಕಾಲ ಮಾಡಿಕೊಳ್ಳೇಬೇಕು. ಅಂದರೆ ಪೂಜೆಗೆ ಮೊದಲು ಸ್ನಾನ ಮಾಡದೆ ನೀವು ಪೂಜೆ ಮಾಡಿದ್ರೆ ಪ್ರಯೋಜನ ಇಲ್ಲ. ಬೆಳಗ್ಗೆ ಸ್ನಾನ ಮಾಡಿದ್ರೋ ಇಲ್ವೋ ಸುಮ್ಮನೆ ಹಾಗೆ ಕೂತ್ಕೊಂಡಿರಬೇಡಿ. ಬೆಳಗ್ಗೆ ಒಂದು ಸ್ನಾನ ಆಗಿರಬೇಕು. ಅದಾದಮೇಲೆ ಮಧ್ಯಾಹ್ನ ಊಟ ಮುಗಿಸಿರಬೇಕು. ಆಮೇಲೆ ಮಧ್ಯಾಹ್ನದ ಮೇಲೆ ಸಾಯಂಕಾಲಕ್ಕೆ ಇನ್ನೇನು ಸಾಯಂಕಾಲ ಮುಸ್ಸಂಜೆ ಹೊತ್ತು ಅಂತ ಹೇಳ್ತೀವಲ್ಲ, ಆ ಸಮಯಕ್ಕೆ ಸ್ನಾನ ಒಂದು ಮಾಡ್ಕೊಂಬಿಡಿ. ಮನೆಯಲ್ಲಿ 2 ಸ್ನಾನ ಪೂಜೆ ಪುನಸ್ಕಾರ ಅಂತಕ್ಕಂಥ ವಿಚಾರದಲ್ಲಿದ್ದಾಗ ಯಾವತ್ತೂ ಒಂದು ಪ್ರೋಕ್ಷಣೆ, ಅಂದರೆ ಮಧ್ಯದಲ್ಲಿ ಒಂದು ಪ್ರೋಕ್ಷಣೆಯನ್ನು ಮಾಡ್ಕೊಂಬಿಟ್ರೆ 3 ಸ್ನಾನವಾಯಿತು ಅಂತ. ಯಾವುದಾರ ಬಾವಿನೋ ನದಿನೋ ಯಾವುದಾರ ಕೆರೆನೋ ಅಥವಾ ಯಾವುದೋ ನದಿನೋ ಯಾವುದೋ ಸಮುದ್ರವೋ ಈ ರೀತಿಯಾಗಿ ಒಂದು ಸ್ನಾನವನ್ನು ಮಾಡ್ಕೋಬೋದು. ಅದರಿಂದ ನೀವೇನು ಮಾಡ್ಕೋಬೇಕು, ಬೆಳಗ್ಗೆ ಒಂದು ಸ್ನಾನ ಆಗೋಗಿದ್ದರೆ, ಈ ಟಿ ವಿ ಕಾರ್ಯಕ್ರಮ ನೋಡೋಕ್ಕೆ ಮೊದಲು ಸ್ನಾನ ಮಾಡ್ಕೊಂಡಿದ್ರೆ, ಕೆಲವರೆಲ್ಲ ಸ್ನಾನವೇ ಮಾಡದೆ ಹಾಗೆ ಕೂತ್ಕೊಂಡ್ಬಿಟ್ಟಿರ್ತಾರೆ. ಇನ್ಮೇಲೆ ಹಾಗೆಲ್ಲ ಕೂತ್ಕೋಬೇಡಿ, ಹೇಳಿದ್ದೀನಿ ಇವತ್ತೇ. ಬೆಳಗಿನ ಜಾವದಲ್ಲಿ ನಾರಿ ಪ್ರಥಮ ಧರ್ಮ ಅಂದರೆ 4:15 5 ಗಂಟೆಗೆ ಎದ್ದು ಅಟ್ಲೀಸ್ಟ್ ಬ್ರಾಹ್ಮಿ ಮುಹೂರ್ತಲ್ಲಿದ್ದರೂ ಅರುಣೋದಯದಲ್ಲದು ಸ್ನಾನ ಮಾಡಿ ರೆಡಿ ಇರಬೇಕು. ಗಬ್ಬು ವಾಸನೆ ಇಟ್ಕೊಂಡು ಮಕ ತೊಳ್ಕೊಳ್ಳದೆ ಟಿ ವಿ ನೋಡ್ಕೊಂಡು ಕೂತಿರ್ತೀರ. ಯಾವುದೋ ದೇವ್ರ ಬಗ್ಗೆ ಹೇಳ್ತಾ ಇದ್ರೆ ಒಂದು ಸ್ವಲ್ಪ ಗಂಭೀರತೆ ಇರಬೇಕು. ಕೆಲವರೆಲ್ಲ ಹೆಂಗಸರಿದ್ದೀರ, ಹೇಳಮ್ಮ ಅಂಥೇಳಿ ಎಳೆಯರ್ಗೆ ಹಾಕೊಂಡು ಕೂತಿರ್ತೀರ. ಓ ಬ್ರಹ್ಮಾಂಡಯ್ಯಪ್ಪ ಬಂದನಾ ಅಂತ. ಈ ಥರ ಭಾಳ ಜನ ಇದ್ದಾರೆ. ಇದೇ ಹೇಳ್ತಾ ಇದ್ದೀನಿ ಕೇಳಿ. ಯಾವತ್ತು ಏನೇ ನೋಡಿದ್ರು, ಒಂದು ದೈವಿಕ ಕಾರ್ಯಕ್ರಮ ನೋಡಿದ್ರು, ದೇವಸ್ಥಾನಕ್ಕೆ ಆಗಿದ್ರು, ಬೆಳಗ್ಗೆ ಎದ್ದು ಹೆಂಗಸರು ಸ್ನಾನ ಮಾಡಿದೆ, ಗಂಡಸರು ಸ್ನಾನ ಮಾಡಿದೆ ಪ್ರಯೋಜನವಿಲ್ಲ. ಪ್ರತಿಯೊಂದು A to Z ಎಲ್ಲ ಮುಗಿಸ್ಕೊಂಡು ಕೂತಿರ್ಬೇಕು. ಅದಾಯ್ತಾ? ಇವತ್ತು 3 ಸ್ನಾನ ನಿಮಗೆ ಗಮನ ಇರಲಿ. ಬೆಳಗ್ಗೆ ಒಂದು ಸ್ನಾನ ಆಗಿದ್ದರೆ ಮಧ್ಯಾಹ್ನ ಒಂದು ಸ್ನಾನ, ಬೆಳಗಿಂದ ಸ್ನಾನ ಆಗದಿದ್ದರೆ ಸಾಯಂಕಾಲ ಮಾತ್ರ ಒಂದು ಸ್ನಾನ. ಆದರೆ ಪೂಜೆಗೆ ಮೊದಲು ಒಂದು ಸ್ನಾನ ಆಗಿರಬೇಕು. 2 ಸ್ನಾನ ಮಾಡಬಾರ್ದು ಮನೆಯಲ್ಲಿ. ಯಾವತ್ತು 2 ಸ್ನಾನ ಮಾಡ್ತೀವೋ, ಕೆಲವು ಸೆಕೆಗೊಂದು ಒಂದು ಸ್ನಾನ ಮಾಡ್ತಾರೆ ಬಂದು. ಅದನ್ನು ಸ್ನಾನ ಮಾಡಿದ್ರೆ ಯಾರಾದರೂ ಸತ್ತೋದ್ರೇ ಮನೆಯಲ್ಲಿ ಹೆಣ ಇಟ್ಕೊಂಡಿದ್ದೀವಿ ಅಥವಾ ಹೆಣನ ಕಳಿಸಿದ್ವಿ ಅನ್ನೋಕ್ಕೋಸ್ಕರ ಮತ್ತೊಂದು ಸ್ನಾನ. ಗಮನ ಇರಲಿ. ಇನ್ನೊಂದು ಸಲ ಆ ರೀತಿ ಏನಾದರೂ ಮಾಡಿದರೆ ಮನೆಯಲ್ಲಿ ಒಳ್ಳೆಯದಾಗಲ್ಲ. ಹೇಳ್ತೀನಿ, ಯಾವತ್ತು ಪ್ರೋಕ್ಷಣಾ ಸ್ವರೂಪದಲ್ಲಿ ಮತ್ತೊಂದು ಸ್ನಾನ ಅಂತ ಕೊನೆಗಾಗಿ ಮಾಡ್ಕೋಬೇಕು. ಅದಕ್ಕೆ 1 ಅಥವಾ 3 ಈ ರೀತಿ ಆಗಬೇಕು. ಸೊ ನೀವೇನು ಮಾಡಬೇಕು, ಸಾಯಂಕಾಲ ಮುಸ್ಸಂಜೆ ಹೊತ್ತಲ್ಲಿ ಒಂದು ಸ್ನಾನವನ್ನು ಮಾಡ್ಕೋಬೇಕು. ಮೋದಕವನ್ನು ಸ್ನಾನ ಮಾಡ್ಕೊಂಡು ತಕ್ಷಣವೇ ಮೋದಕವನ್ನು ರೆಡಿ ಮಾಡ್ಕೋಬೇಕು. ಈಗ 3-3:30ಗೆ ಸ್ನಾನ ಮಾಡ್ಕೊಂಬಿಟ್ರಿ ಅಂತ ಹೇಳ್ಕೊಳ್ಳಿ. ಎಲ್ಲ ರೆಡಿ ಆಗಿಬಿಟ್ಟು ಮಡಿಯಾಗಿ ಕಚ್ಚೆಯಲ್ಲಿ ಹುಟ್ಕೋಬೇಕು. ಯಾವತ್ತು ಹೆಂಗಸರು ಈ ಪೂಜೆ ಮಾಡಬೇಕಾದ್ರೆ ಕಚ್ಚೆನ ಹುಟ್ಕೋಬೇಕು. ಕಚ್ಚೆ ಸೀರೆ ಇಲ್ಲದೆ ಸುಮ್ಮನೆ ಹುಟ್ಕೊಂಡ್ರೆ ಪ್ರಯೋಜನ ಇಲ್ಲ. ಯಾರ ಹತ್ರ ಹೇಳಿಸ್ಕೊಳ್ಳಿ, ಇಲ್ದರೆ ಬೇರೆಯವ್ರ ಕೈಲಿ ಉಟ್ಸ್ಕೊಳ್ಳಿ, ಏನು ಗಂಟೇನು ಹೋಗಲ್ಲ. ಆ ಸೀರೆನ ಉಟ್ಕೊಂಡ ಮೇಲೆ ಗಣಪತಿ ಪೂಜೆಗೆ ಕೂತ್ಕೋಬೇಕು. ಆದಷ್ಟು ಹೆಂಗಸರೇ ಕೂತ್ಕೊಂಡ್ರೆ ಇನ್ನೂ ಒಳ್ಳೆಯದು. ಮನೆ ಯಜಮಾನರ ಶ್ರೇಯಸ್ಸು, ಮಕ್ಕಳ ಅಭಿವೃದ್ಧಿ, ನಿಮ್ಮ ಆರೋಗ್ಯ, ಮನೆ ಕುಟುಂಬದ ಪೂರ್ತಿ ಅನುಗ್ರಹ ಸಿಗಬೇಕು ಆ ಭಗವಂತನಿಂದ ಅನ್ನೋದು ಇವತ್ತು ಭಾಳ ಮುಖ್ಯ. ಇವತ್ತೇ ವ್ರತ ಹಿಡಿದ್ಬಿಡಿ. 21 ವಾರ ಮಾಡ್ಕೊತಿರೋ, 21 ತಿಂಗಳ ಮಾಡ್ಕೊತಿರೋ, 21 ಮಂಗಳವಾರ ಮಾಡ್ಕೊತಿರೋ, ಒಟ್ಟಲ್ಲಿ 21 ಆಗಬೇಕು. ಅದಕ್ಕೆ ಗಂಭೀರವಾಗಿ ನೀವು ಈ ಸಮಸ್ಯೆಗಳನ್ನ ಪರಿವರ್ತನೆ ಇಷ್ಟು ದಿವಸ ಅವ್ರ ಹತ್ರ ಇವ್ರ ಹತ್ರ ಶಾಸ್ತ್ರ ಎಲ್ಲ ಕೇಳಿದ್ದೆಲ್ಲ ಬಿಟ್ಟು ಸಾಕಿ. ನಿಮ್ಮ ಮನೇಲಿರ್ತಕ್ಕಂಥ ಇವತ್ತು ಪೂಜೆ ಶುರು ಮಾಡಿದ್ರೆ, ಹೇಳಿದ್ದೀನಿ ಇವತ್ತೇ, ಯಾವ ಕಾರಣಕ್ಕೂ ಯಾವನ ಹತ್ರ ಅನ್ನೋ ತಂದಿರೋ ಯಂತ್ರ ತಂತ್ರ ಪಂತ್ರ ಏನಾದರೂ ಇದ್ದೋ ಎಲ್ಲ ಫಸ್ಟ್ ತಪ್ಪಿಗೆ ಬಿಸಾಕಬೇಕು ಒಂದು ಕವರಲ್ಲಿ. ಹೇಳಿದ್ದೀನಿ, ಸಿದ್ಧಿ ಆಗಲ್ಲ ಇಲ್ಲದೇ ಏನು ಮಾಡುತ್ತೆ, ಯಾವುದೋ ಒಂದು ಯಂತ್ರ ಕಟ್ಟಿರ್ತೀರ, ಅದು ಎಳಿತಾ ಇರುತ್ತೆ. ನಿಜವಾದ ದೇವರ ಯಂತ್ರ ಯಾವುದೋ ದೇವಸ್ಥಾನದಲ್ಲಿ ಕೊಟ್ಟಿರ್ತಕ್ಕಂಥದ್ದೇ ತಲೆ ಕೆಡಿಸ್ಕೊಬೇಡಿ, ಅದ್ರ ಪಾಡಿಗೆ ಇರಲಿ. ಯಾವುದೇ ವಿಗ್ರಹ ಯಾವುದೇ ಕಾರಣಕ್ಕೂ ಯಾವನೋ ಮಂತ್ರಿಸ್ಕೊಟ್ಟ ಅನ್ನೋದೆಲ್ಲ ಇಟ್ಕೋಬೇಡಿ. ಯಾವತ್ತು ತಿಳ್ಕೊಳ್ಳಿ, ಮನುಷ್ಯನೇ ದೇವರೇ. ಅದಕ್ಕೋಸ್ಕರ ನೀವು ಆ ಯಂತ್ರ ಎಲ್ಲ ಎತ್ತಿ ಪಕ್ಕಕ್ಕೆ ಬಿಸಾಕ್ಬಿಟ್ಟು ಒಂದು ಡಬ್ಬಿ ಕಟ್ಟು ಪಕ್ಕಕ್ಕೆ ದೂರ ಇಟ್ಬಿಡಿ, ಬೇಕಾದ್ರೆ ಇನ್ನೊಂದು ಸಾಕೊಳ್ಳುವಂತೆ. ಆದರೆ ಮನೆ ಒಳಗೆ ಇದಿರಬಾರ್ದು. ಗಣಪತಿ ಪೂಜೆ ಮಾಡುವಾಗ ಗುಪ್ತವಾಗಿರಬೇಕು. ನೀವು ಹೋಗಿ ಸ್ನಾನ ಗೀಜನ ಮುಗಿಸ್ಕೊಳ್ಳಿ, ಒಂದು ಮಣೆ ಹಾಕ್ಕೊಳ್ಳಿ, ಪೂರ್ವಕ್ಕೆ ತಿರ್ಕೋಬೇಕು. ಇದನ್ನು ದೇವ್ರ ಮನೇಲಿ ಜಾಗ ಇಲ್ಲದಿದ್ದವರು, ದೊಡ್ಡದಾಗಿ ಇಲ್ಲದೇ ಇದ್ದ ಪಕ್ಷದಲ್ಲಿ ಹಾಲಲ್ಲೇ ಹಾಕೋಬೇಕು. ಹಾಲಲ್ಲಿ ಒಂದು ಚಿಕ್ಕ ಮಣೆಯನ್ನು ನಿಮಗೂ ಹಾಕ್ಕೊಳ್ಳೋಕ್ಕೆ ಏನು ಮಾಡಿದ್ದೀನಿ, ದರ್ಬೆ ಚಾಪೆ ಹಾಕ್ಕೊಂಡಿದ್ದೀನಿ. ದರ್ಬೆ ಚಾಪೆನೇ ತೊಗೋಬೇಕು. ಏನು ಹಬ್ಬ ಅಂದರೆ 20 ರೂಪಾಯಿ ಅಪ್ಪ, ಜಾಸ್ತಿ ಏನಿಲ್ಲ. ಸಿಗುತ್ತೆ ಗಂದಿಗೆ ಅಂಗಡಿಯಲ್ಲಿ, ಅಲ್ಲಿ ಇಲ್ಲಿ ಸಿಗುತ್ತೆ. ಕೆಲವರೆಲ್ಲ ಕಾಶಿಯಿಂದ ಹೋಗಿ ತಂದಿರತಕ್ಕಂಥವ್ರು ಸಿಗುತ್ತೆ. ಈಗ ಸಡನ್ನಾಗಿ ಸಿಗಲ್ಲ ಅಂದ್ರೂ ಏನು ಮಾಡಿ ಗೊತ್ತಾ, ತುಂಬಾ ತಲೆ ಕೆಡಿಸ್ಕೋಬೇಡಿ. ನೀವೊಂದು ಮಣೆ, ಒಂದು ಆಸನ ಹಾಕ್ಕೊಳ್ಳೋಕ್ಕೆ ದರ್ಬೆ ಎಲ್ಲಾದರೂ ಸಿಗುತ್ತೆ ಅರ್ಚಕರ ಹತ್ರ. ಒಂದು 4-5 ದರ್ಬೆ ತಂದು ಕೆಳಗಡೆ ಆಸನದ ಕೆಳಗೆ ಇಟ್ಕೊಳ್ಳಿ, ಕೂತ್ಕೊಳ್ಳಿ. ಅರ್ಥ ಆಯ್ತಾ? ಅದಕ್ಕೋಸ್ಕರ ಆಸನ ದರ್ಭಾಸನನೇ ಇರಬೇಕು ಅಂತ ಹೇಳುತ್ತೆ. ಈ ಗಣಪತಿ ಒಂದು ವಿಶ್ವಕ್ಸೇನ ಆಗಿರೋ ವೈಷ್ಣವ ಸಂಪ್ರದಾಯ, ಮಹಾಗಣಪತಿ ಭೂತಗಣಾಧಿಪತಿ ಆಗಿರೋ ವಿಷ್ಣುವನ ಅನುಗ್ರಹದೇ ಪರಮೇಶ್ವರನ ಅನುಗ್ರಹ. ಅದರಿಂದ ಈ ಪೂಜೆಯನ್ನು ಮಾಡ್ಕೊಳ್ಳೋ ಸಮಯದಲ್ಲಿ ನೀರನ್ನು ತಂಬಿಗೆಯಲ್ಲಿ ಬಿಂದಿಗೆಯಲ್ಲೇ ಪೂರ್ತಿನೇ ಇಟ್ಕೋಬೇಕು. ಅಭಿಷೇಕ ಮಾಡಬೇಕು, ಮರಬೇಡಿ. ಗಣೇಶನಿಗೆ ರುದ್ರಾಭಿಷೇಕವನ್ನು ಇವತ್ತು ಮಾಡಬೇಕು. ನೀವೇನು ಮಾಡಬೇಕಾಗಿಲ್ಲ. ಗಣಪತಿ ಓಂ ಶ್ರೀಂ ಗಂ ಗಣಪತಯೇ ನಮಃ, ಓಂ ಶ್ರೀಂ ಗಂ ಗಣಪತಯೇ ನಮಃ, ಓಂ ಶ್ರೀಂ ಗಂ ಗಣಪತಯೇ ನಮಃ ಇಷ್ಟು ಹೇಳ್ಕೊಳ್ಳಿ. ಏನೇಳಿ ಮೂಲ ಮಂತ್ರ ಓಂ ಶ್ರೀಂ ಗಂ ಗಣಪತಯೇ ನಮಃ ಇಷ್ಟನ್ನು ಹೇಳ್ಕೊಂಡ್ರೆ ಗ್ಲೌಂ ಗಂ ಗಣಪತಯೇ ನಮಃ ಸರಿಯಾಗಿ ಬರ್ಕೊಳ್ಳಿ. ಓಂ ಶ್ರೀಂ ಗ್ಲೌಂ ಗಾನ ಲವ್ ಹಾಕ್ಕೋಬೇಕು, ಗ್ಲೌಮ್ ಅಂತ ಹಾಕೋಬೇಕು. ಗ್ಲೌಂ
ಗಂಗಣಪತಯೇ ನಮಃ. ಇಷ್ಟನ್ನು ಮಾಡ್ಕೊಳ್ಳಿ. ಮೂಲ ಮಂತ್ರ ಯಾವ ನನ್ನ ಮಗನೂ ಕೊಟ್ಟಿಲ್ಲ ಇದುವರೆ ತನಕ, ಕೊಡಲ್ಲ. ಹೇಳ್ಕೊತಾರೆ ಕೆಲವರೆಲ್ಲ, ದೇವಸ್ಥಾನದ ಹೇಳ್ಕೊತಾರೆ ಪೂಜೆ ಮಾಡೋದು ಅದನ್ನೇ. ಆದರೆ ನಿಮಗೆ ನಾನು ಹೇಳ್ಕೊಡ್ತಾ ಇದ್ದೀನಿ. ಇದನ್ನು ಸಂಕಷ್ಟಹಾರ ಚತುರ್ದಶಿದ 21 ಗರ್ಕೆ ಹುಲ್ಲು ಮೊದಲೇ ರೆಡಿ ಮಾಡಿ ಇಟ್ಕೊಂಬಿಡಿ. ಆಮೇಲೆ ಎತ್ಕೊಂಡಾಗ ಎದ್ದು ಹೋಗಿ ಕಿತ್ಕೊಂಬರಕ್ಕಾಗಲ್ಲ. ಎಲ್ಲ ತಂದ ಮೇಲೆ ಚೆನ್ನಾಗಿ ತೊಳೆದು ಕ್ಲೀನಾಗಿ 21 ಹಂಗೆ ಜೋಡಿಸ್ಕೊಂಬಿಡಿ. ಯಾವ್ಯಾವುದೋ ಪಾರ್ಕೆಲ್ಲ ಖಾಲಿ ಮಾಡಿಬಿಡ್ಬೇಡಿ, ಅರ್ಥ ಆಯ್ತಾ? ಎಲ್ಲ 21 ಗರ್ಕೆ ಹೊಲಿಗೆ ಒಂದು ಗಂಟು ಹಾಕಿಡಿ. ಹಸಿ ದಾರದಲ್ಲಿ ಗಂಟಿರಬೇಕು. ಯಾವುದೋ ಕಪ್ಪು ದಾರದಲ್ಲಿ ಗಂಟು ಏನೇನೋ ಗಂಟು ಹಾಕೋದಲ್ಲ, ಹಸಿ ದಾರದ ಉಂಡೆ ಅಂತ ಸಿಗುತ್ತೆ, ಅದರಲ್ಲೇ ಗಂಟು ಹಾಕಿರಬೇಕು. 21 ಗರ್ಕೆದು ಒಂದು ಗಂಟು ಪಕ್ಕಕ್ಕೆ, 21 ಗಂಟು ಹತ್ತಿರ 21 ಗಂಟುಗಳಿರಬೇಕು. ರೆಡಿಯಾಗಿ ಇಟ್ಕೋಬೇಕು. ಎಲ್ಲ ಪೂಜೆಗೆ ಇಟ್ಕೊಳ್ಳಿ ಸೌಕರ್ಯಗಳು. ಬಿಳಿ ಎಕ್ಕದ ಹೂವು 21 ಹೂವು ಇಟ್ಕೋಬೇಕು. ಈ ರೀತಿ ನಮಸ್ಕಾರ ಮಾಡ್ಕೊಳ್ಳೋಕ್ಕೆ. ನಮಸ್ಕಾರ ಮಾಡೋಕ್ಕೆ ಮೊದಲು ಏನು ಮಾಡಬೇಕು? ಮಣೆ ಹಾಕೋಬೇಕು. ಮಣೆ ಕೆಳಗೆ ಒಂದು ಪದ್ಮ ಹಾಕಬೇಕು. ಕ್ಲೀನಾಗಿ 8 ದಳದ ಪದ್ಮ ಹಾಕಬೇಕು. ಪದ್ಮ ಹಾಕಿ ನಮಸ್ಕಾರ ಮಾಡಿ ಇದ್ರ ಮೇಲೆ ಇಟ್ಟು ಅಕ್ಕಿ ಹಿಟ್ಟಲ್ಲಿ ರಂಗೋಲಿ ಹಾಕೋಬೇಕು. ಈ ಅಕ್ಕಿ ಹಿಟ್ಟಲ್ಲಿ ರಂಗೋಲಿ ಹಾಕೋದ್ರೆ ನಕ್ಷತ್ರ 6 ಮೂಲೆ ನಕ್ಷತ್ರ ಹಾಕೋಬೇಕು. ಮಧ್ಯದಲ್ಲಿ ಒಂದು ಚುಕ್ಕೆ ಇರಬೇಕು. ಸುಮ್ಮನೆ ಒಂದು ರೈನ್ ಹಿಡಿರಿ, 6 ಮೂಲೆ ಚಕ್ರ. ಇಲ್ಲಿ ಒಂದು ಪಾತ್ರೆಯನ್ನು ಅಥವಾ ಹಿತ್ತಾಳಿ ತಾಂಡವಾಳವನ್ನು ಅಥವಾ ಚೆಕ್ ತಟ್ಟೆಯನ್ನು ಅಥವಾ ಒಂದು ಬಟ್ಲನ್ನು ನಿಮ್ಮ ಯಥಾಶಕ್ತಿ ಯಾವುದಿದೆಯೋ, ಹಿತ್ತಾಳಿ, ತಾಮ್ರ, ಪಾತ್ರೆ, ಕಂಚು ಆ ಥರ ಮಣ್ಣಿಂದಿದ್ರೂ ಇಟ್ಟು ಪರವಾಗಿಲ್ಲ. ಆದರೆ ಸ್ಟೀಲು ಕಬ್ಬಣ ಮಾತ್ರ ಇಟ್ಕೋಬೇಡಿ, ಹೇಳಿದ್ದೀನಿ. ಇದರೊಳಗೆ ಗಣಪತಿಯನ್ನು ಕೂಡಿಸ್ಕೊಳ್ಳಿ. ಮಣ್ಣಿನ ಗಣಪತಿ ಆದರೂ ಸರಿ, ಬೆಳ್ಳಿ ಗಣಪತಿ ಆದರೂ ಸರಿ. ಮಣ್ಣಿನ ಗಣಪತಿ ಆದರೂ ಸರಿ, ಬೆಳ್ಳಿದಾದರೂ ಸರಿ. ಯಥೇಚ್ಛವಾಗಿ ಪಂಚಲೋಹದ ಗಣಪತಿ ಆದರೂ ಸರಿ, ಯಾವ ಥರ ಆದರೂ ಸರಿ. ಟೊಳ್ಳು ಗಿಳ್ಳು ಗಣಪತಿಗಳು ಇಟ್ಕೊಬೇಡಿ. ಫುಲ್ ಸಾಲಿಡ್ ಆಗಿರಬೇಕು. ಅದರೊಳಗೆ ಟೊಳ್ಳು ಈ ಕಡೆಯಿಂದ ಬಗ್ ನೋಡಿದ್ರೆ ಆ ಕಡೆ ಕಾಣೋದು ಹಿಂಗೆಲ್ಲ ಮಾಡಿದಾಗ ಬೇಡ. ಕ್ಲೀನಾಗಿರ್ತಕ್ಕಂಥ ಗಣಪತಿ, ಅದನ್ನ ಇಟ್ಕೊಂಡು ಪೂಜೆ ಮಾಡಬೇಕು. ನೀವು ಪೂರ್ವಕ್ಕೆ ಕೂತ್ಕೊಂಡು ಪೂಜೆ ಮಾಡಬೇಕು. ಗಣಪತಿ ನಿಮ್ಮ ಕಡೆ ನೋಡಬೇಕು, ಪೂರ್ವಕ್ಕೆ ಕೂತ್ಕೊಂಡು ಪೂಜೆ ಮಾಡಬೇಕು. ಆ ರೀತಿ ಗಣಪತಿ ಪೂರ್ವ ನೋಡಿದ್ರೆ ನೀವು ಉತ್ತರಕ್ಕೆ ನೋಡ್ಬೋದು, ಅಥವಾ ಉತ್ತರಕ್ಕೆ ಗಣಪತಿನ ತೋರಿಸಿದ್ರೆ ನೀವು ಯಾವ ಕಾಲಕ್ಕೂ ಪೂರ್ವಕ್ಕೆ ನೋಡ್ಬೋದು. ಈ ರೀತಿ ಪೂಜೆ ಮಾಡೋಕ್ಕೆ ಪಕ್ಕದಲ್ಲಿ ಕೂತ್ಕೋಬೇಕು. ಪೂಜೆ ಮಾಡೋಕ್ಕೆ ಎಲ್ಲ ರೆಡಿಯ ಮಾಡ್ಕೊಂಡಾಗ ಅಷ್ಟೋತ್ತರ ಶತನಾವಳಿ 108 ಹೆಸರುಗಳಿದೆ, ಅದನ್ನು ಹೇಳ್ಕೊಳ್ಳಿ ಗಣಪತಿಗೆ. 108ರಲ್ಲಿ ಏನು ಮಾಡ್ತೀರಾ? ಆ 108 ಹೆಸರಿಗೆ 21 ಗರ್ಕೆ ಹುಲ್ಲನ್ನ 21 × 21 ಹಾಕ್ಕೊಂತೀವಲ್ಲ, ಅದನ್ನು ಪರಿಪೂರ್ಣವಾಗಿ ಹಾಕ್ತಾ ಹೋದರೆ ಒಂದು ನಮಸ್ಕಾರ ಹಾಕ್ತಾ ಆಯಿತು. ಪ್ರದಕ್ಷಿಣೆ ಹಾಕಬೇಕಾದ್ರೆ 21 ಪ್ರದಕ್ಷಿಣೆ, 21 ಸಲ ತಲೆ ಮೊಟ್ಟಕೋಬೇಕು, 21 ಸಲ ಬಸ್ಕಿ ಹೊಡಿಬೇಕು. ಅರ್ಥ ಆಯ್ತಾ? 21 ಸಲ ಬಸ್ಕಿ. ಅಯ್ಯೋ ಆಗಲ್ಲಪ್ಪ ಸೊಂಟ ನೋವು, ನಿಧಾನಕ್ಕೆ ಮಾಡಿ, ಏನು ಅರ್ಜೆಂಟ್ ಇಲ್ಲ, ಎಲ್ಲಿ ಓಡೋಗ್ಬೇಕಾ? ನಿಧಾನಕ್ಕೆ ಒಂದೊಂದಾಗಿ ಹಾಕಿ. ಗಂಟೇನು ಹೋಗಲ್ಲ, ನಾನೇ ಹಾಕ್ತೀನಂತೆ ನಿಮ್ಮ ತಾತನ ಮೇಲೆ ಗಂಟೇನು ಹೋಗುತ್ತೆ, ಹಾಕಿ. ಆದ್ದರಿಂದ ಒಂದು ನಮಸ್ಕಾರಕ್ಕೆ ಒಂದು ಪ್ರದಕ್ಷಿಣೆ, ಒಂದು ಪ್ರದಕ್ಷಿಣೆಗೆ ಒಂದು ಸಾಷ್ಟಾಂಗ ನಮಸ್ಕಾರ. ಗಂಡಸರು ಮಾತ್ರ ಸಾಷ್ಟಾಂಗ ನಮಸ್ಕಾರ, ಹೆಂಗಸರು ಹಾಗೆ ನಮಸ್ಕಾರ. ಅರ್ಥ ಆಯ್ತಾ? ಒಂದು ಪ್ರದಕ್ಷಿಣೆ, ಒಂದು ನಮಸ್ಕಾರ, ಒಂದು ಸಲ ಮೊಟಕೋಬೇಕು, ಒಂದು ಬಸ್ಕಿ, ಇಷ್ಟೇ. ತಿರುಗಿ ಹಾಗೆ 21 ಸಲ ಮಾಡಿ ಈ 21 ಗರ್ಕೆ ಹುಲ್ಲನ್ನ ಇಟ್ಬಿಡೋದು. ಆ ಡಬ್ಬಿ ಒಳಗೆ ಈ ಗಣಪತಿನ ಬಚ್ಚಿಟ್ಬಿಡ್ಬೇಕು. 21 ದಿವಸ ಪೂಜೆ ಮಾಡ್ಕೋಬೇಕು ಅಂತಿರಲಿಲ್ಲ, ಮುಚ್ಚಿಟ್ಬಿಡ್ಬೇಕು. ಯಾರ ಕೈಗೂ ಸಿಗಬಾರ್ದು. ಇವತ್ತೇ ಇಟ್ಕೊಂಬಿಡಿ, ಚೈನ್ ಹಾಕಿ ಕಟ್ಟಿಟ್ಬಿಟ್ಟಿದ್ದೀರಾ, ನಿಮ್ಮ ಕೆಲಸ ಆಗಬೇಕು ಅಷ್ಟೇ. ಮಾಡ್ಕೊಡ್ತಾನೆ ಅವನು, ಯಾಕೆ ಮಾಡಲ್ಲ ನಾನು ನೋಡ್ತೀನಿ. ಪರಿಪೂರ್ಣವಾಗಿ ಹಾಕಿ ಕಟ್ಟಿಟ್ಬಿಟ್ಟು ಕೇಳಿದ ನೆಮ್ಮದು. ಯಾವತ್ತು ಗಂಧನ ತೇಯ್ದು ಇಟ್ಕೋಬೇಕು. ನೀವು ಯಾವುದೋ ಗಂಧದ ಪುಡಿ ತಂದುಬಿಟ್ಟು ಇಟ್ಕೊಳ್ಳೋದೆಲ್ಲ ಮಾಡಬಾರ್ದು. ಗಂಧನ ತೇಯಬೇಕು. ಆದಷ್ಟು ಗಂಧನ ಕಲ್ಲು, ಗಂಧದ ಚಕ್ಕೆ ನಿಮ್ಮಲ್ಲಿ ಇದ್ರೇ ಶ್ರೇಷ್ಠತೆ, ಇನ್ನೂ ಒಳ್ಳೆಯದು. ಅಕಸ್ಮಾತ್ ಇಲ್ಲ ಅಂತ ತಲೆ ಕೆಡಿಸ್ಕೋಬೇಡಿ. ಬೇರೆ ಏನು ಹಚ್ಚಬೇಕು ಅವಳಿ? ಕುಂಕುಮ, ಅಕ್ಷತೆ, ಅರಿಶಿನ, ನಮಸ್ಕಾರ ಮಾಡ್ಕೊಳ್ಳಿ. ಇಷ್ಟನ್ನು ಸಂಕ್ಷಿಪ್ತವಾಗಿ ಮಾಡಿ ಮೋದಕವನ್ನು ಅಕಸ್ಮಾತ್ ಆದರೆ ಕಡುಬು ಕರ್ಜಾಯ ಅಂತೀವಿ. ನೀವು ಇಷ್ಟೇ ನೋಡಿ, ಕೊಬ್ಬರಿ, ಸಕ್ಕರೆ ಆಯ್ತಾ, ಇನ್ನೇನು ಹಾಕಬಾರ್ದು. ಕೊಬ್ಬರಿ, ಸಕ್ಕರೆ, ಅದನ್ನು ಈ ಥರ ತಟ್ಬಿಟ್ಟು ಕರ್ಜಿಕಾಯಿ. ಈ ಕರ್ಜಿಕಾಯಿ ಎಣ್ಣೆಯಲ್ಲಿ ಕರೆದಿದ್ದಾಗಬೇಕು. ನೀವು ಅಕಸ್ಮಾತ್ ಮಾಡೋ ಹಾಗಿದ್ರೆ ನೀವು ಯಾವತ್ತೂ ಅಕ್ಕಿ ಹಿಟ್ಟಲ್ಲಿ ಮಾಡಿಬಿಟ್ಟು ಆವಿಲ್ ಬೇಯಿಸ್ತಿರಲ್ಲ, ಅದಲ್ಲ, ಕರ್ಜಿಕಾಯಿನೇ ಆಗಬೇಕು. ಅವ್ನಿಗೆ ಅದೇ ಶ್ರೇಷ್ಠತೆ. ಆ ಕರ್ಜಿಕಾಯಿನ ಮೋದಕದ ಥರ ಆದರೂ ಮಾಡ್ಕೊಳ್ಳಿ, ಇಲ್ಲ ಕಡುಬು ಥರ ಆದರೂ ಮಾಡ್ಕೊಳ್ಳಿ, ನಿಮ್ಮಿಷ್ಟ. 21 ರೆಡಿ ಇರಬೇಕು. ನೈವೇದ್ಯ ಮಾಡ್ಕೋಬೇಕು. ಮನೆ ಒಳಗಿದಾದ ಮೇಲೆ ಎಲ್ಲೂ ಹೊರಗಡೆ ಶಾಪಿಂಗು, ಗೀಪಿಂಗು, ಪಿಕ್ಚರ್ ನೋಡೋದು, ಟಿ ವಿ ನೋಡೋದು ಏನೋ ಮಾಡಬಾರ್ದು. ರಾತ್ರಿ ಮಲ್ಕೊಳ್ಳಿ. ಗಣಪತಿನ ಬೀಗ ಹಾಕಿರ್ತೀರಲ್ಲ, ಡಬ್ಬಿಲಿ ಮುಚ್ಚಿಟ್ಟಿರ್ತೀರಲ್ಲ, ನೆಕ್ಸ್ಟ್ ಮಂಗಳವಾರದವರೆಗೂ ಏನು ಬೇಕು ಸ್ವಪ್ನಕ್ಕೆ ಬಂದು ಹೇಳ್ತೇನೆ ನಾನು. ನೀವು ಅವಾಗ ಕೇಳ್ಕೊಳ್ಳಿ. ನೀವು ಕೇಳಿದ್ದು ನಿಮ್ಮದು ಅವನ ವ್ಯವಸ್ಥೆ ಮಾಡಿಕೊಡ್ತಾನೆ. 21 ವಾರ ಆದರೂ ಸರಿ, 21 ತಿಂಗಳಾದರೂ ಸರಿ, 21 ದಿನ ಆದರೂ ಸರಿ, ಕಂಟಿನ್ಯೂಸ್ ಆಗಿ. ಯಾಕೆಂದರೆ ಹೆಂಗಸರಿಗೆ ನಾನು ಸಾಧಾರಣವಾಗಿ ಏನು ಹೇಳ್ತೀನಿ, 5 ದಿವಸಗಳ ಬಿಟ್ಟು ಮುಂದಕ್ಕೆ ಮಾಡಿಕೊಂಡ್ರೆ 21 ದಿವಸ ಕಂಟಿನ್ಯೂಸ್ ಆಗಿ ಸಿಗುತ್ತೆ. ಇಲ್ಲ 21 ವಾರ ಆದರೆ ನಿಮ್ಮ ಪ್ಲಾನಿಂಗ್ ನೋಡ್ಕೊಂಡು ಮಾಡ್ಕೊಳ್ಳಿ. ಆದ್ದರಿಂದ ಇವತ್ತು ಸಂಕಲ್ಪ ಮಾಡ್ಕೊಂಡ್ಬಿಟ್ರೆ ಮಡಿಯ ಆಚರಣೆ ಇರಬೇಕು. ಹೇಳಿದ್ದೀನಿ, ದೇವರನ್ನ ಮುಚ್ಚಿಡೋ ದೇವ್ರ ಮನೇಲಾದ್ರೂ ಇಡಿ, ಅಡುಗೆ ಮನೇಲಿ ಮೇಲಾದರೂ ಇಡಿ. ಯಾಕೆಂದರೆ ಹೆಣ್ಮಕ್ಳು ಬೇರೆಯವರು ಬಂದುಬಿಡ್ತಾರೆ, ನಿಮ್ಮ ಮನೆ ಹೆಣ್ಮಕ್ಳು ಇರ್ತಾರೆ, ಎಲ್ಲೆಲ್ಲೋ ಮುಟ್ಟು ಮೈಲಿಗೆ ಮಾಡಿಬಿಡ್ತಾರೆ. ಅದರಿಂದ ಆ ಮೈಲಿಗೆ ಆಗದಿದ್ದ ಹಾಗೆ ನೋಡ್ಕೋಬೇಕು. ಏನಾದರೂ ಒಂದು ಚೂರು ಲೋಪದೋಷ ಆಯಿತು, ಎಲ್ಲ ವೇಸ್ಟ್ ಆಗುತ್ತೆ. ನಿಮಗೇನು ತೊಂದರೆ ಆಗಲ್ಲ, ಬಟ್ ಎಲ್ಲ ವೇಸ್ಟ್ ಆಗಿಬಿಡುತ್ತೆ. ಇವತ್ತು ಫಲ ಬೇಕು ಅಂದರೆ ಸರಿಯಾಗಿ ಸಿದ್ಧತೆ ಪಡಿಸ್ಕೊಳ್ಳಿ. ಜಾಸ್ತಿ ಏನಿಲ್ಲ, ದರ್ಭಾಸೆನೇ ಗಟ್ಟಿ ಕೂತ್ಕೊಂಡು ಪೂಜೆ ಮಾಡ್ಕೋಬೇಕು. ಅರ್ಥ ಆಯ್ತಾ? ಅಕಸ್ಮಾತ್ ಕೆಳಗೆ ಕೂತ್ಕೊಳ್ಳೋಕ್ಕಾಗಲ್ಲ, ಕೆಲವು ವಯಸ್ಸಾದವ್ರು ಅಜ್ಜಿ ಇದ್ದರೆ ಚೇರ್ ಮೇಲೆ ಕೂತ್ಕೊಳ್ಳಿ. ಆ ಚೇರ್ ಮೇಲೆ ದರ್ಭಾಸನ ಹಾಕ್ಕೊಂಡು ಕೂತ್ಕೊಳ್ಳಿ.
ಇಲ್ಲ ದರ್ಬೆಯನ್ನು ಇಟ್ಕೊಂಡು ಕೂತ್ಕೊಳ್ಳಿ, ಯೋಚನೆ ಮಾಡಬೇಡಿ. ಆದರೆ ಪೂರ್ತಿಯಾಗಿ 21 ಪ್ರದಕ್ಷಿಣೆಗೆ 21 ನಮಸ್ಕಾರ ಒಂದೊಂದೇ ಹಾಕಬೇಕು. ಒಂದು ಪ್ರದಕ್ಷಿಣೆಗೆ ಒಂದು ಬಸ್ಕಿ, ಒಂದು ಸಲ ಮುಟ್ಕೋಬೇಕು, ಒಂದು ನಮಸ್ಕಾರ ಸಾಷ್ಟಾಂಗವಾಗಿ ಈ ರೀತಿಯೇ ಹಾಕಬೇಕು. ಅಷ್ಟು ಹೂಗಳು ರೆಡಿ ಇರಬೇಕು. 108 ಸಲ ಅಷ್ಟೋತ್ರ ಹೇಳ್ಕೋಬೇಕು. ಇಷ್ಟನ್ನು ಮಾಡಿ ಸಾಕು. ಅಕಸ್ಮಾತ್ ಯಾರಿಗೂ ಆಗಿಲ್ವ, ದೇವಸ್ಥಾನಕ್ಕೆ ಹೋಗಿ ಬರ್ತೀರ ಸಂತೋಷ. ಆದರೆ ನೀವೇ ಸ್ವತಃ ವ್ರತ ಮಾಡಿದಾಗ ಇರಲ್ಲ. ಇದನ್ನು ಇವತ್ತು ಮಾಡಿಕೊಂಡ್ರೆ ಯಶಸ್ಸು, ಕೀರ್ತಿ, ನಿಮ್ಮ ಜೀವನದಲ್ಲಿರ್ತಕ್ಕಂಥ ಅಷ್ಟೂ ಕರ್ಮಗಳನ್ನು ನಶಿಸಿ ಹೋಗಿ ಪರಿಪೂರ್ಣ ಫಲವನ್ನು ನಿರ್ವಿಘ್ನ ಕೊಡ್ತಾನೆ ಆ ಮಹಾಗಣಪತಿ. ಇದು ಸತ್ಯ. ಆ ಸತ್ಯವಾದ ರಹಸ್ಯವನ್ನು ಇದನ್ನು ಹೇಳಿರ್ತಕ್ಕಂಥದ್ದು ಸಾಕ್ಷಾತ್ ವಿಶ್ವಾಮಿತ್ರರು. ಈ ಮೂಲ ಮಂತ್ರವನ್ನು ಸಮೇತವಾಗಿ ಓಂ ಶ್ರೀಂ ಗ್ಲೌಂ ಗಂಗಣಪತಯೇ ನಮಃ. ರಾಜ್ಯ ಸುಭಿಕ್ಷೆಗೆ ಎಲ್ಲ ಮಂತ್ರಿಗಳಾಗಲಿ, ಎಲ್ಲ ಮುಖ್ಯಮಂತ್ರಿಗಳಾಗಲಿ, ಎಲ್ಲ ಮಹಾಮಂತ್ರಿಗಳಾಗಲಿ, ಎಲ್ಲ ಪ್ರಧಾನಮಂತ್ರಿಗಳಾಗಲಿ, ಎಲ್ಲರಿಗೂ ಈ ಭಾರತ ದೇಶ ಒಂದೇ ಅಲ್ಲ, ನಮ್ಮ ಭಾರತ ದೇಶಕ್ಕೆ ರಕ್ಷಣೆ ಬೇಕು. 3rd ವರ್ಲ್ಡ್ ವಾರ್ ವಿಲ್ ಬ್ರೇಕ್ಔಟ್ ಅಂತ ಕರಿತೀವಿ. ಅದಕ್ಕೆ ಆ ರಕ್ಷಣೆಯನ್ನು ಕೊಡೋಕ್ಕೆ ಜಗನ್ಮಾತೆಯಲ್ಲಿ ಮತ್ತೆ ನಾನು ಪ್ರಾರ್ಥನೆ ಮಾಡ್ಕೊತೀನಿ. ಲೋಕವೆಲ್ಲ ಸುಭಿಕ್ಷವಾಗಿರೋಕ್ಕೆ ನಾವು ನೀವು ಹೇಳಬೇಕಾದ್ದು ಈ ಸಂಕಷ್ಟಹರ ಚತುರ್ದಶಿಗೆ ಎಲ್ಲ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವ ಇದ್ದ ಹಾಗೆ ಈ ಸಂಕಷ್ಟಹರ ಚತುರ್ದಶಿ ಪರಿಪೂರ್ಣವಾಗಿ ನಿಮ್ಮೆಲ್ಲರ ಆನಂದ ತುಂಬಲಿ. ನಿಮ್ಮಲ್ಲಿರ್ತಕ್ಕಂಥ ಅಶ್ರುತರ್ಪಣ ಇವತ್ತಿಗೆ ಮುಗಿದು ಹೋಗಲಿ. ಎಲ್ಲ ಕಷ್ಟ ಕಾರ್ಪಣ್ಯಗಳ ದೂರವಾಗಲಿ ಅಂತ ಹೇಳ್ತಾ ಲೋಕ ಸಮಸ್ತ ಸುಖಿನೋ ಭವಂತು. ಸನ್ಮಂಗಳಾನಿ.